ಯಾರಿಬ್ರು ಪ್ರೀತಿಸಿ ಮದುವೆ ಆಗಿದ್ರು, ಜೀವನ ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿದ್ರು. ಆದ್ರೆ ರೀಲ್ಸ್ ಹುಚ್ಚಿಗೆ ಬಿದ್ದ ಹೆಂಡತಿ ಫುಲ್ ಚೇಂಜ್ ಆಗಿದ್ಲಂತೆ. ಗಂಡ ಮಲಗೋಣ ಬಾ ಅಂದ್ರೆ ಕೆಂಡದಂತಾಗ್ತಾ ಇದ್ಲು. ಇಷ್ಟಕ್ಕೆ ರೊಚ್ಚಿಗೆದ್ದವ ಪತ್ನಿಯ ಕಥೆಯನ್ನೇ ಮುಗಿಸಿದ್ದಾನೆ. ರೀಲ್ಸ್ ಮಾಡ್ತಿದ್ಲು ಆಂಟಿ. ಗಂಡ ಕರೆದ್ರೆ ಕಿಡಿ ಮಂಚಕ್ಕೆ ಕರೆದ, ಒಲ್ದೆ ಎಂದಿದ್ದಕ್ಕೆ ಕೊಂದೇ ಬಿಟ್ಟ. ಶಿವ ಈ ಆಂಟಿಗಳ ರೀಲ್ಸ್ ಹಾವಳಿ ಅಷ್ಟಿಷ್ಟಲ್ಲ ಬಿಡಿ. ತೈತಕ ಅಂತ ಇನ್ಸ್ಟಾಗ್ರಾಮ್ ಅನ್ನೇ ನಡುಗಿಸಿ ಬಿಡ್ತಾರೆ. ಟ್ರೆಂಡಿಂಗ್ ಸಾಂಗ್ಸ್ಗಂತೂ ಲಿಪ್ ಸಿಂಕ್ ಮಾಡಿ ಸ್ಟೆಪ್ಸ್ ಹಾಕ್ತಿದ್ರೆ ಪಡ್ಡೆ ಹುಡುಗರಂತೂ ಕಣ್ ಬಿಟ್ಕೊಂಡು ನೋಡ್ಬೇಕು. ವ್ಯೂಸು ಫಾಲೋವರ್ಸ್ ನ ಹುಚ್ಚಿಗೆ ಬಿದ್ದ ಕೆಲವರ ಆಟಗಳನ್ನ ನೋಡೋದಕ್ಕಾಗಲ್ಲ ಬಿಡಿ. ಗಂಡಾಗಿದ್ದಾನೆ ಅನ್ನೋ ಭಯ ಆಗಿಲ್ಲ, ಮಕ್ಕಳ ಬಗ್ಗೆ ಚಿಂತೇನೂ ಇರಲಿಲ್ಲ. ಮೇಕಪ್ ಹಾಕೊಂಡು ಅಖಾಡಕ್ಕಿಳಿದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋವರೆಗೂ ಬಿಡಲ್ಲ. ಆದ್ರೆ ಇದೇ ರೀಲ್ಸ್ ಕೆಲವರ ಜೀವಕ್ಕೆ ಕುತ್ತು ತಂದು ಬಿಡುತ್ತೆ. ಅದಕ್ಕೆ ಈ ಹೆಣ್ಣು ಮಗಳೇ ಸಾಕ್ಷಿ. ಈಕೆ ಹೆಸರು ರೀಮಾ ಅಂತ, ಬಿಹಾರ್ನ ಮೂಲದವಳು. ಕೆಲ ವರ್ಷಗಳ ಹಿಂದಷ್ಟೇ ಇದೇ ಧೀರಜ್ ಕುಮಾರ್ನನ್ನ ಮನಸಾರೆ ಪ್ರೀತಿಸಿದ್ಲು. ಹೆತ್ತವರ ವಿರೋಧದ ಮಧ್ಯೆಯೂ ಮದುವೆ ಮಾಡಿಕೊಂಡಿದ್ಲು. ಹೊಸ ಜೀವನ ಕಟ್ಕೊಳ್ಬೇಕು ಅಂತ 10 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರಂತೆ. ಕುಂಬಳಗೋಡು ಗೇರು ಪಾಳ್ಯದಲ್ಲಿ ಮನೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಮೊದಲು ನೀನೇ ಪ್ರಾಣ ಅಂತಿದ್ದ ರೀಮಾ ಬೆಂಗಳೂರಿಗೆ ಬಂದ ಮೇಲೆ ಫುಲ್ ಚೇಂಜ್ ಆಗಿದ್ಲಂತೆ. 3 ಹೊತ್ತು ರೀಲ್ಸು ಅಂತ ಮುಳುಗೇಳ್ತಿದ್ಲಂತೆ. ಗಂಡ ಅಂದ್ರೆ ಕ್ಯಾರೆ ಅಂತಿರ್ಲಿಲ್ಲ. ತನಗೆ ಬೇಕಾದಷ್ಟು ಮಾತ್ರ ಅಡುಗೆ ಮಾಡ್ಕೊಳ್ತಿದ್ಲಂತೆ. ಮನೆಗೆ ಬಂದ್ರೆ ಗಂಡನಿಗೆ ಊಟನೂ ಹಾಕ್ತಿರ್ಲಿಲ್ಲ. ಅಷ್ಟೇ ಅಲ್ದ, ಗಂಡನ ಮೇಲಿನ ಆಸೆನೂ ಕಡಿಮೆ ಆಗಿತ್ತಂತೆ. ಮಲಗೋಣ ಬಾ ಅಂತ ಕರೆದ್ರೆ ಅಂತಿದ್ಲು. ರಾತ್ರಿ ಎಲ್ಲ ದೂರಾನೇ ಮಲಗ್ತಿದ್ಲು. ನಾನು ಬಿಹಾರಕ್ಕೆ ವಾಪಸ್ ಹೋಗ್ತೀನಿ ಅಂತ ಪಟ್ಟು ಬೇರೆ ಹಿಡಿದಿದ್ಲು. ಗಂಡ ಅದೆಷ್ಟೇ ಬುದ್ಧಿ ಹೇಳಿದ್ರು ರೀಮಾ ಮಾತ್ರ ಸರಿ ಹೋಗಿರ್ಲಿಲ್ಲ. ರೀಲ್ಸ್ ಮಾಡಿಕೊಂಡು ಮನೆ ತುಂಬಾ ಕುಣಿದಾಡುವುದನ್ನು ಬಿಟ್ಟಿರ್ಲಿಲ್ಲ. ಹೀಗಾಗಿ ಧೀರಜ್ನ ಪಿತ್ತ ನೆತ್ತಿಗೇರಿತ್ತು. ಇದೇ ವಿಚಾರಕ್ಕೆ ಕಳೆದ ತಿಂಗಳ 25ರಂದು ಗಲಾಟೆ ಮಾಡಿದ್ದಾರೆ. ಈ ವೇಳೆ ರೊಚ್ಚಿಗೆದ್ದ ರೀಮಾ ಗಂಡನಿಗೆ ದೊಣ್ಣೆಗಿಂದ ಹೊಡೆದಿದ್ಲಂತೆ. ಯಾವಾಗ ಹೆಂಡತಿ ಹೊಡೆದ್ಲು, ಧೀರಜ್ ರಣರಣ ರಾಕ್ಷಸನಾಗಿದ್ದ. ವೇಲ್ನಿಂದ ಪತ್ನಿಯ ಕತ್ತು ಬಿಗಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಬಳಿಕ ಮುಖಕ್ಕೆ ಪ್ಲಾಸ್ಟಿಕ್ ಪೇಪರ್ ಸುತ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಮನೆ ಓನರ್ ಬಂದ್ಬಿಟ್ಟು ಕಿಟಕಿ ಓಪನ್ ಮಾಡಿ ನೋಡ್ಲಾಗಿ ಅಲ್ಲಿ ಒಂದು ಬೆಡ್ಶೀಟ್ ಅಲ್ಲಿ ಒಂದು ಕೊಳತೆ ಹೆಣ್ಣ ಬಿದ್ದಿದ್ದು ಅವನಿಗೆ ಕಾಣುತ್ತೆ. ಕೂಡಲೇ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ನಂತರ ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಹೋಗ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೋತೀವಿ. ಅದರಲ್ಲಿ ನೋಡಲಾಗಿ ಆಕೆ ಗಂಡನೇ ಆಕೆಯನ್ನು ಕೊಲೆ ಮಾಡಿ ಆಕೆಯನ್ನು ಒಂದು ಬೆಡ್ಶೀಟ್ ಸೀಟಲ್ಲಿ ಸುತ್ತಬಿಟ್ಟು ಅವನು ಮನೆ ಬಿಟ್ಟು ಹೋಗಿದ್ದು ಗೊತ್ತಾಗತ್ತೆ. ರೀಮಾಳ ಶವ ಪತ್ತೆ ಆಗ್ತಿದ್ದಂತೆ ಪೊಲೀಸರು ಅಖಾಡಕ್ಕಿಳಿದಿದ್ರು. ಸ್ಟೇಷನ್ ಟೀಮ್ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿತ್ತು. ತಲೆ ಮರೆಸಿಕೊಂಡಿದ್ದ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಪತ್ನಿ ಹತ್ಯೆಗೆ ಬೇರೇನಾದ್ರೂ ಕಾರಣ ಆಗಿದೆಯಾ ಅಂತ ತನಿಖೆ ಮಾಡ್ತಿದ್ದಾರೆ. ಇವನು ಬಿಹಾರ್ ಮೂಲದವನು. ಅವನ ಬಗ್ಗೆ ಅಷ್ಟೊಂದು ನಮಗೆ ಮಾಹಿತಿ ಇರಲ್ಲ. ಅಂದ್ರೂ ಕೂಡ ಅವತ್ತನೇ ಒಂದು ನಾವು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮತ್ತು PSI ರೋಹಿತ್ ಮತ್ತು ದವರಂರಾಜ್ ಮತ್ತು ಕ್ರೈಮ್ ಸ್ಟಾಫ್ ಅವ್ರ ನೇತೃತ್ವದಲ್ಲಿ ಒಂದು ಟೀಮನ್ನು ಕೂಡಲೇ ನಾನು ಬಿಹಾರಿಗೆ ಕಳಿಸ್ಕೊಡ್ತೀನಿ. ಸಾಯಂಕಾಲ ನಮಗೆ ಅವನು ಸಿಗ್ತಾನೆ. ಇಮಿಡಿಯೇಟ್ ಆಗಿ ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟು ಅವನು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಅವನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಒಟ್ಟಾರೆ ರೀಲ್ಸ್ ಅಂತ ಹೋದವಳು ಪ್ರೀತಿಸಿ ಮದುವೆಯಾದ ಗಂಡನಿಂದಲೇ ಹೆಣವಾಗಿದ್ದು ವಿಪರ್ಯಾಸ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.